ಹಾಯ್ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲರದ್ದು ಕಾಫಿ ಆಯಿತಾ? ನಂದು ಕಾಫಿ ಆಯಿತು. ಎಲ್ಲ ಕೆಲಸ ಮುಗಿಸಿ ಇವತ್ತು ತಿಂಡಿಗೆ ಶಾವಿಗೆ ಮಾಡೋಣ ಅಂತ ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಟ್ಟಿದ್ದೀನಿ. ಸೊ ಒಂದು ಬಾಣಲಿನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕುತ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಆಗಬೇಕು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ, ಸ್ವಲ್ಪ ಬಿಸಿ ಆದಮೇಲೆ ಶಾವಿಗೆನ ಅದರೊಳಗಡೆಗೆ ಹಾಕ್ಕೊಂಡು ಜಸ್ಟ್ 1 or 2 ಮಿನಿಟ್ಸ್ ಅದರೊಳಗಡೆ ಬಿಟ್ಟು ಅದನ್ನು ಜಾಲ್ರಿಗೆ ಹಾಕೋತಾ ಇದ್ದೀನಿ. ಅದರಲ್ಲಿರೋ ಸ್ವಲ್ಪ ನೀರೆಲ್ಲ ನೀಟಾಗಿ ಇದಾಗಲಿ ಅಂತ. ಮತ್ತು ಅದೇ ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿಯೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಕ್ಕೆ ಲವಂಗ ಪೌಡರ್ ಆ್ಯಡ್ ಮಾಡಿಕೊಂಡು ಹಾಗೆಯೇ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೇ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಜೊತೆಗೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಶಾವಿಗೆ ಬೇಯಿಸ್ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಸೊ ನೋಡ್ಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವೇನು ತರಕಾರಿ ಏನೂ ಹಾಕಿಲ್ಲ ಅಲ್ಲ, ಸೊ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಲಿ ಅಂತ. ಹಾಗೆ ಹಾಕಿರೋ ಸ್ವಲ್ಪ ನೀರು ಸ್ವಲ್ಪ ಅದು ಕುದಿ ಬರಲಿ ಅಂತ ಹಾಗೆ ಅದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಈಗ ನನ್ನ ಮಗನಿಗೋಸ್ಕರ ರಾಗಿ ಸರಿ ಮಾಡೋಣ ಅಂತ ಸ್ವಲ್ಪ ರಾಗಿ ಸರಿ ಪೌಡರು, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲು, ಸ್ವಲ್ಪ ತುಪ್ಪ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಟು ಅದನ್ನು ತಿರ್ಗಕ್ಕೆ ಸ್ಟಾರ್ಟ್. ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹಾಗೆ ಸ್ಪೂನಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಕೈ ಬಿಟ್ಟರೆ ಸ್ವಲ್ಪ ಅದು ಗಂಟಾಗ್ಬಿಡುತ್ತೆ, ಆಮೇಲೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಅದು ತಿರುಗಿಸ್ತಾ ಗಟ್ಟಿ ಆಗುತ್ತೆ. ಗಟ್ಟಿ ಆಗ್ತಾ ಇದೆ ಅಂದಾಗ ಸ್ವಲ್ಪ ಗಟ್ಟಿ ಆದಾಗಲೇ ಆಫ್ ಮಾಡಿಕೊಂಡು ಈ ಕಡೆ ಪ್ಲೇಟ್ ಓಪನ್ ಮಾಡಿಕೊಂಡು ಅದು ನೀಟಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆಯಾ ನೋಡ್ಕೊತಾ ಇದ್ದೀನಿ. ಈ ಕಡೆ ರಾಗಿ ಸರಿನೂ ರೆಡಿ ಆಗಿದೆ. ಆ ಕಡೆ ನೋಡಿ ನನ್ನ ಮಕ್ಕಳು ಇಬ್ಬರೂ ಕಿತ್ತಾಡ್ತಾ ಇದ್ದಾರೆ, ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಮೊದಲೇ ಆ ಶಾವಿಗೆನ ಅದರೊಳಗಡೆಗೆ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಶಾವಿಗೆ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಎಲ್ಲೂ ಒಂದು ಕಡೆನೂ ಸ್ವಲ್ಪನೂ ತೊಪ್ಪೆ ಥರ ಆಗಿಲ್ಲ, ಫುಲ್ಲು ಬಿಡಿ ಬಿಡಿಯಾಗಿದೆ. ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಇರುತ್ತೆ, ನಾವು ಮಾಡೋದು ಈ ಥರ. ಬೇಕಾದರೆ ನೋಡಿ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಫುಲ್ಲು ಬಿಡಿ ಬಿಡಿಯಾಗಿದೆ, ಸ್ವಲ್ಪನೂ ಎಲ್ಲೂ ಗಂಟು ಎಲ್ಲೂ ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಾಗಿದೆ. ಒಬ್ಬೊಬ್ಬರು ಮಾಡೋ ವಿಧಾನ ಬೇರೆ ಬೇರೆ ಥರ ಆಗಿರುತ್ತೆ ಅಷ್ಟೇ. ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಮುದ್ದೆ ಥರ ಆಗೋಲ್ಲ, ಫುಲ್ ಬಿಡಿ ಬಿಡಿಯಾಗುತ್ತೆ ಅಂತ ಈ ಥರ ಮಾಡ್ಕೋತೀನಿ. ಹೊರಗಡೆ ತಿಂಡಿ ಕೆಲಸ ಮುಗಿಸಿ ಹೊರಗಡೆ ಬಂದು ನೋಡಿದ್ರೆ ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ಎಲ್ಲ ಚಲ್ಲಾಪಿಲ್ಲಿ ಮಾಡಿಟ್ಟಿದ್ದಾರೆ. ನಾನು ಪಾಪುಗೆ ರಾಗಿ ಸರಿ ತಿನ್ಸೋಣ ಅಂತ ಹೊರಗಡೆ ಕರ್ಕೊಂಡು ಬಂದೆ. ಅವನು ಒಳಗಡೆ ತಿನ್ನಲ್ಲ, ಹೊರಗಡೆ ಕರ್ಕೊಂಡು ಬಂದರೆ ಸ್ವಲ್ಪ ಅದು ಇದು ನೋಡ್ಕೊಂಡು ತಿಂತಾನೆ ಅಂತ ಹೊರಗಡೆ ಕರ್ಕೊಂಡು ಬಂದೆ. ಹಾಗೆ ನನ್ನ ಮಗಳನ್ನ ಅಬ್ಸರ್ವ್ ಮಾಡಿ, ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾಯಿವಲ್ಲ. ನಾನಿಲ್ಲಿ ಪಾಪುಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದರೆ ನನ್ನ ಮಗಳು ಒಂದು ಗೊಂಬೆ ಇಟ್ಕೊಂಡು ನಾನು ಹೇಗೆ ತಿನ್ನಿಸ್ತಿದ್ದೀನೋ ಹಾಗೆ ಅದು ಇದು ತೋರಿಸ್ಕೊಂಡು ಗೊಂಬೆಗೆ ಅವಳು ತಿನ್ನಿಸ್ತಾ ಹಾಗೆಯೇ ನೋಡ್ತಾ ನಿಂತಿದ್ದಾಳೆ. ಏನು ಮಾಡ್ತಿದ್ಯಾ ರಿಷಿತಾ? ಏನು ಮಾಡ್ತಾ ಇದೆಯಾ? ಬಾ, ಏನು ಮಾಡ್ತಾ ಇದೆಯಾ? ಗೊಂಬೆ ತೋರಿಸ್ತಿದ್ದೀರಾ? ನಿಮ್ಮದು ತಿಂಡಿ ಆಯಿತಾ? ಆಯಿತಾ? ಏನು ಮಾಡಿದ್ರಿ? ಬೇಳೆ ಸಾಂಬಾರು. ಪಾಪುಗೆ ರಾಗಿ ಸರಿ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಒಳಗಡೆ ಕರ್ಕೊಂಡು ಬಂದು ಅವನ್ನ ಮಲಗಿಸಿ ನೆಕ್ಸ್ಟು ನನ್ನ ಮಗಳಿಗೆ ತಿಂಡಿ ಮಾಡಿಸೋಣ, ಹಾಗೆ ನಾನು ತಿಂಡಿ ಮಾಡೋಣ ಅಂತ ಹಾಕ್ಕೊಂಡು ಬಂದಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.